ಬ್ಯಾಂಗ್ಳೂರ್ ಸಂಡೇ ಬಜಾರ್ ಸೀರೀಸಲ್ಲಿ ನಿಮ್ಮೆಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗ್ಯಾಜೆಟ್ ಸ್ಟ್ರೀಟ್ ವ್ಲಾಗ್ಸ್. ಸೊ ಇವತ್ತಿನ ಚಾಲೆಂಜ್ ಏನು ಅಂದರೆ ಫೇಕ್ ವರ್ಸಸ್ ಒರಿಜಿನಲ್. ಸಪೋಸ್ ಫೇಕ್ ವರ್ಸಸ್ ಒರಿಜಿನಲ್ ಆಗಿಲ್ಲ ಅಂದರೆ 500 ರೂಪೀಸ್ ಚಾಲೆಂಜ್ ಮಾಡೋಣ. ಸೊ ಬನ್ನಿ ಸಂಡೇ ಬಜಾರ್ ಒಳಗೆ ಹೋಗೋಣ. ಇವತ್ತು ಸಂಡೇ ಬಜಾರಲ್ಲಿ ನನಗೆ ಫಸ್ಟ್ ಕಾಣಿಸಿದ್ದು ಈ ಒಂದು ಡಿವೈಸ್. ಇದು ನೋಡೋಕ್ಕೆ ಜಾಮಿಟ್ರಿ ಬಾಕ್ಸ್ ಥರ ಇತ್ತು. ಎತ್ತಿ ನೋಡ್ತಾ ಇದ್ದೆ, ಇದು ಯಾವುದೋ ಎಲೆಕ್ಟ್ರಿಕಲ್ ಡಿವೈಸ್ ಅಂತ ಗೊತ್ತು, ಬಟ್ ಏನು ಎಕ್ಸಾಕ್ಟ್ ಯೂಸ್ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ತಿರ್ಗಿಸಿ ನೋಡಿದ್ರೆ ಬ್ಯಾಟ್ರಿ ಚಾರ್ಜರ್ ಟೆಸ್ಟರ್ ಅಂತ ಗೊತ್ತಾಯ್ತು. ಸೊ ನಾನು ಯೂಶಲಿ ಚಿಕ್ಕ ಬ್ಯಾಟ್ರಿ ಚಾರ್ಜರ್ಸ್ ನೋಡಿದ್ದೀನಿ. ಇದು ಸ್ವಲ್ಪ ದೊಡ್ಡ ಸೈಜಲ್ಲಿ ಇದೆ. ಇದು ಕೋಡಕ್ ರೋಲ್ ಕ್ಯಾಮ್ರಾ EC200 ಅನ್ನೋದು ಇದ್ರ ಮಾಡಲು. ಇದರಲ್ಲಿ 32mm ಪಾಯಿಂಟ್ ಅಂಡ್ ಶೂಟ್ ಆಪ್ಷನ್ ಇರ್ತಿತ್ತು. ಮಾರ್ಕೆಟ್ ಅಲ್ಲಿ ಕಲೆಕ್ಟಬಲ್ಸ್ ಅಂತ ಇದ್ರ ವ್ಯಾಲ್ಯೂ ಇವತ್ತು 400 ಇಂದ 4500 ವರೆಗೂ ಇದೆ. ಈ ಕ್ಯಾಮ್ರಾ ಪ್ರೈಸ್ 50 ರೂಪಾಯಿ ಅಷ್ಟೇ ಮಾರ್ಕೆಟ್ ಅಲ್ಲಿ. ಈ ಒಂದು ಡಿವೈಸ್ ಏನಂತ ನೀವು ಕಂಡಿಡೀರಿ ನೋಡೋಣ. ಹಾಗೆ ನೋಡಕ್ಕೆ ಇದು ಯಾವ ಆಂಗಲ್ ಇಂದನೂ ಏನಂತ ಗೊತ್ತಾಗ್ತಿಲ್ವಲ್ಲ. ಇದು ಡೈಲಿ ಲೈಫಲ್ಲಿ ಮೋಸ್ಟ್ಲಿ ಎಲ್ಲರೂ ಯೂಸ್ ಮಾಡೋ ಡಿವೈಸೇ. ಇದು ಬೇರೆ ಏನಿಲ್ಲ, ಎಲೆಕ್ಟ್ರಿಕ್ ಶೇವರ್ ಕಣ್ರಿ. ಒಂದು ಬಟನ್ ಒತ್ತಿದ್ರೆ ಇದರಲ್ಲಿ USB ಆಚೆ ಬರುತ್ತೆ, ಅದರಿಂದಾನೇ ರೀಚಾರ್ಜ್ ಮಾಡ್ಕೋಬಹುದು. ನೋಡಿದ್ರೆ ಆಚೆಯಿಂದ ಇದು ಏನಂತಾನೆ ಗೊತ್ತಾಗಿಲ್ಲ, ಬಟ್ ಆಮೇಲೆ ಗೊತ್ತಾಯ್ತು ಇದು ಒಂದು ಶೇವರ್ ಅಂತ. ಪ್ರೈಸ್ ಇದ್ರದ್ದು ಅದೇ 50 ರೂಪಾಯಿ ಅಷ್ಟೇ. ಇಲ್ಲಿ ನನ್ನ ಹತ್ರ ಕಂಪ್ಯಾರಿಸನ್ಗಂತೂ ಐಟಮ್ ಇಲ್ಲ, ಬಟ್ ಇದು ಒಂದು ಫೇಕ್ ಪ್ರಾಡಕ್ಟ್. ಈ ಏರ್ಪಾಡ್ಸ್ ಕಾಪಿ ಬರೀ 200 ರೂಪಾಯಿ ಅಷ್ಟೇ. ಇದು ಮೋಸ್ಟ್ಲಿ ಕಾರ್ ಚಾರ್ಜರ್ ಅನ್ಸುತ್ತೆ. ನಾನು ಇದನ್ನ ಫಸ್ಟ್ ನೋಡ್ಬಿಟ್ಟು ಗಾರ್ಬೇಜ್ ಕ್ಯಾನ್ ಅನ್ಕೊಂಡೆ. ಒಂದ್ ಆಂಗಲ್ ಅಲ್ಲಿ ಬ್ಯಾಟ್ಮ್ಯಾನ್ ಮಾಸ್ಕ್ ತರ ಇದೆ. ಇದನ್ನ ಆಕ್ಚುಲಿ ವೈರ್ಲೆಸ್ ಕಪ್ ಹೋಲ್ಡರ್ ಅಂತ ಕೂಡ ಹೇಳ್ಬೋದು. ಇದು 10 ವಾಟ್ಸ್ ಇಂದ 5 ವಾಟ್ಸ್ ವರೆಗೂ ಸಪೋರ್ಟ್ ಮಾಡುತ್ತೆ. ಪ್ರೈಸ್ 100 ರೂಪಾಯಿ. ಇದು ಸ್ಟಾರ್ಟೆಕ್ ಅನ್ನೋ ಕಂಪನಿ. ಇದು ಟ್ರಿಪಲ್ ಮಾನಿಟರ್ ಸೆಟಪ್ ಡಾಕಿಂಗ್ ಸ್ಟೇಷನ್. ಇದರಲ್ಲಿ USB 3.0 ಮತ್ತೆ ಗಿಗಾಬಿಟ್ ಈಥರ್ನೆಟ್ ಪೋರ್ಟ್ ಎಲ್ಲ ಬಂದ್ಬಿಡುತ್ತೆ. ಇದ್ರದ್ದು ಪ್ರೈಸ್ 18,000 ಇದೆ. ಬಟ್ ಈ ಮಾರ್ಕೆಟ್ ಅಲ್ಲಿ ಇದು 500 ರೂಪಾಯಿ ಅಷ್ಟೇ. ಏನಪ್ಪಾ ಇಷ್ಟು ಉದ್ದ ಇದೆಯಲ್ಲ ಅಂತ ನೋಡ್ತಾ ಇದ್ರೆ, ಇದು ಮೈಕ್ರೋಸಾಫ್ಟ್ ಕಂಪನಿ. ಇದು ಮೌಸ್ ತುಂಬಾನೇ ಸ್ಲೀಕ್ ಡಿಸೈನ್. ಈ ಮೌಸ್ ಅಲ್ಲಿ ಕ್ಲಿಕ್ ಸೌಂಡ್ ಇಷ್ಟ ಆಗದೆ ಇರೋರಿಗೆ ಈ ತರ ಮೌಸ್ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಪ್ರೈಸ್ ಬಂದು 350 ರೂಪಾಯಿ ಅಷ್ಟೇ. ಅದೇ ಅಂಗಡಿಯಲ್ಲಿ ಕೀಬೋರ್ಡ್ ಮೌಸ್ ಕಾಂಬೋ ಮಾಡ್ತಾ ಇದ್ರು. ಈ ಒಂದೊಂದು ಪ್ರೈಸ್ ಕಾಂಬೋನು 800 ರೂಪಾಯಿ ಅಂತ ಮಾಡ್ತಾ ಇದ್ರು. ಇದರಲ್ಲಿ ಹಲವಾರು ಬ್ರಾಂಡ್ಸ್ ಇದೆ. ಇದ್ಯಾವುದು ಲೋಕಲ್ ಬ್ರಾಂಡ್ಸ್ ಎಲ್ಲ. ಲಾಜಿಟೆಕ್ ಇದೆ, HP ಇದೆ, ಡೆಲ್ ಇದೆ. ಅಂಡ್ ಈ ಬ್ರಾಂಡೆಡ್ ಕಾಂಬೋಸ್ ಬರೀ 800 ರೂಪಾಯಿ ಅಷ್ಟೇ. ಹಾಗೆ ಮತ್ತೊಂದು ಅಂಗಡಿಯಲ್ಲಿ ನೋಕಿಯಾದು ಸ್ಲೈಡ್ ಮೊಬೈಲ್ ನೋಡಿದ್ವಿ. ಇದು ಕೂಡ ಅಷ್ಟೇ N ಸೀರೀಸ್ ಅಲ್ಲಿ ಬರುತ್ತೆ. ಲಾಂಚ್ ಆದಾಗ ಇದರ ಪ್ರೈಸ್ 32,000 ಇತ್ತು. ಇದು ನಾನು ಚೆಕ್ ಮಾಡಿ ನೋಡಿದೆ, ಇದರಲ್ಲಿ ಬ್ಯಾಟ್ರಿ ಇರ್ಲಿಲ್ಲ, ಸೊ ನಾನು ತಗೊಂಡಿಲ್ಲ ಇದನ್ನ. ಬಟ್ ಕಂಡೀಷನ್ ಅಂತೂ ನೋಡಕ್ಕೆ ಚೆನ್ನಾಗೇ ಇತ್ತು. ಇದ್ರದ್ದು ಪ್ರೈಸ್ 1,500 ಹೇಳ್ತಾ ಇದ್ರು. ಆಮೇಲೆ ಈ ಒಂದು ಡಿವೈಸ್ ನೋಡಿದೆ, ಇದು ಏನಂತ ಫಸ್ಟ್ ನನ್ಗೆ ಅರ್ಥ ಆಗಿಲ್ಲ. ನಾನು ಡೋರ್ ಬೆಲ್ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಇದು ಫೀಡಿಂಗ್ ಡಿವೈಸ್ ಅಂತ. ಇದು ಮಿಲ್ಕ್ ಫೀಡಿಂಗ್ ಪಂಪ್ ತರ ಡಿವೈಸ್ ಇದು. ಹಾಗೆ ಇದೊಂದು ಡಿವೈಸ್ ನೋಡಿದೆ. ಏನಪ್ಪಾ ಇದರಲ್ಲಿ ಡಿಸ್ಪ್ಲೇ ಎಲ್ಲ ಇದೆಯಲ್ಲ ಅಂತ ನೋಡ್ತಾ ಇದ್ರೆ, ಇದು ಟೆಂಪರೇಚರ್ ಡಿವೈಸ್ ಇದು. ಸೊ ಇದರಲ್ಲಿ ಟೆಂಪರೇಚರ್ ಮಾನಿಟರ್ ಮಾಡ್ಕೋಬಹುದು, ಡೇಟ್ ನೋಡ್ಕೋಬಹುದು, ಇನ್ನಷ್ಟು ಫಂಕ್ಷನ್ಸ್ ಇದೆ ಕಣ್ರಿ. ಗುರು ಇದು ಬರೀ 50 ರೂಪಾಯಿ ಅಷ್ಟೇ. ಮತ್ತೊಂದು ಅಂಗಡಿಯಲ್ಲಿ ಮತ್ತೆ ನಮ್ಗೆ ಈ ಮ್ಯಾಜಿಕ್ ಕೀಬೋರ್ಡ್ ಕಾಣಿಸ್ಕೊಂತು. ಈ ಕೀಬೋರ್ಡ್ ಪ್ರೈಸ್ 800 ರೂಪಾಯಿ ಅಂತ ಹೇಳ್ತಾ ಇದ್ರು. ಇದು ಮತ್ತೆ ಅದೇ ಬ್ಯಾಟ್ರಿ ಆಪರೇಟೆಡ್. ನಾವು ರೀಚಾರ್ಜಬಲ್ ಹುಡುಕ್ತಾ ಇದೀವಿ, ನಿಮ್ಗೆ ಆಲ್ರೆಡಿ ಗೊತ್ತು, ಸೊ ಇಟ್ಬಿಟ್ವಿ. ಮತ್ತೆ ನಮ್ಗೆ ಕಂಪೇರ್ ಮಾಡಕ್ ಫೇಕ್ ಡಿವೈಸ್ ಇಲ್ಲ. ಸೊ ಟ್ರಾನ್ಸ್ಕ್ರೆಂಡ್ ಒರಿಜಿನಲ್ ಡಿವೈಸ್. ಇದು ಒಂದು MP3 ಪ್ಲೇಯರ್. ಇದು 8GB ಸ್ಪೇಸ್ ಬಂದ್ಬಿಡುತ್ತೆ ಇದರಲ್ಲಿ. ಅಂಡ್ ಇದನ್ನ ಚೆಕ್ ಮಾಡಿ ನೋಡಿದ್ವಿ, ಇದು ವರ್ಕಿಂಗ್ ಅಲ್ಲಿ ಇತ್ತು. 300 ರೂಪಾಯಿ ಕೊಟ್ಟು ಫ್ರೆಂಡ್ ಒಬ್ರು ಪರ್ಚೇಸ್ ಮಾಡಿದ್ರು ಇದನ್ನ. ಈ ಒಂದು ಕ್ಯಾಮೆರಾ ರಿಲೀಸ್ ಆಗಿದ್ದು 1989 ಅಲ್ಲಿ. ಇದ್ರ ಹೆಸರು ಕ್ಯಾನನ್ ಆಟೋಬಾಯ್ ಟೆಲಿ ಅಂತ. ಆ ಟೈಮ್ ಅಲ್ಲಿ 40mm ಇಂದ 70mm ಲೆನ್ಸ್ ಸ್ವಿಚಬಲ್ ಆಪ್ಷನ್ ಇತ್ತು ಇದರಲ್ಲಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಪಾಯಿಂಟ್ ಅಂಡ್ ಶೂಟ್ ಆಪ್ಷನ್ ಇತ್ತು ಇದರಲ್ಲಿ, ಆಟೋಮ್ಯಾಟಿಕ್ ಅದೂನು. ಇವಾಗ್ಲೂ ಇದು ಮಿಂಟ್ ಕಂಡೀಷನ್ ಅಲ್ಲಿ ಇದ್ರೆ $112 ಗೆ ರೀಸೇಲ್ ಮಾಡಬಹುದು ಇದನ್ನ ಮಾರ್ಕೆಟ್ ಅಲ್ಲಿ. ದೂರದಿಂದ ನೋಡಿದ್ರೆ ವೇಯಿಂಗ್ ಮಿಷಿನ್ ತರ ಇರೋ ಈ ಡಿವೈಸ್ ಫಿಲಿಪ್ಸ್ DVD ಪ್ಲೇಯರ್. ಇದನ್ನ ನೋಡಿದ್ರೆ ಯಾವ ಆಂಗಲ್ ಇಂದಾನು DVD ಪ್ಲೇಯರ್ ತರಾನೇ ಇಲ್ಲ. ಈ ಒಂದು DVD ಪ್ಲೇಯರ್ ಗೆ ಒಂದು ಹಿಸ್ಟ್ರಿನೇ ಇದೆ ಕಣ್ರಿ. ಯೂಶುವಲ್ DVD ಪ್ಲೇಯರ್ಸ್ ನೀವು ನೋಡಿರ್ತೀರಾ, ಪ್ಲೇನ್ ಆಗಿ ಸಿಂಪಲ್ ಆಗಿರುತ್ತೆ. ಫ್ಲೋರಲ್ ಡಿಸೈನ್ ಲಾಂಚ್ ಮಾಡಿದ್ರೆ ಲೇಡೀಸ್ ಕೂಡ ತಗೊಂತಾರಂತ ಇದನ್ನ ಲಾಂಚ್ ಮಾಡಿದ್ರು. ಅಂಡ್ ಇದು ಒಂದು ದೊಡ್ಡ ಸಕ್ಸಸ್ ಆಯ್ತು ಅವ್ರಿಗೆ. ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಇದು ನಾರ್ಮಲ್ ಹೆಡ್ಫೋನ್ಸ್ ಅಲ್ಲ, ಇದು DJs ಯೂಸ್ ಮಾಡೋದು. ಇದರಲ್ಲಿ ನಿಮ್ಗೆ ಅಕ್ಯುರೇಸಿ ಅಷ್ಟು ಪರ್ಫೆಕ್ಟ್ ಆಗಿ ಬಂದ್ಬಿಡುತ್ತೆ. ನೋಟ್ ಸೆಪರೇಷನ್ ಆಗ್ಲಿ, ಟ್ರೆಬಲ್ ಸೆಪರೇಷನ್ ಆಗ್ಲಿ, ಬೇಸ್ ಸೆಪರೇಷನ್ ಆಗ್ಲಿ ಸಖತ್ತಾಗಿ ಇದರಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂಡ್ ಇದನ್ನ ಮಾರ್ಕೆಟ್ ಅಲ್ಲಿ ಬರೀ 800 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ರು. ನಮಗೂ ಮ್ಯೂಸಿಕ್ಗೂ ಏನ್ ಸಂಬಂಧ ಹೇಳಿ? ನಮಗ್ ನಾರ್ಮಲ್ ಇಯರ್ಫೋನ್ಸ್ ಸಾಕು, ಅದಕ್ಕೆ ಇದನ್ನ ತಗೊಂಡಿಲ್ಲ, ಹಾಗೆ ಕೊಟ್ಬಿಟ್ವಿ. ಮಾರ್ಕೆಟ್ ಅಲ್ಲಿ ಸಾಟಾ ಕೇಬಲ್ ಒಂದು ನೋಡಿದ್ವಿ. ಸೊ ಈ ಕೇಬಲ್ ಏನಪ್ಪಾ ಯೂಸ್ ಅಂದ್ರೆ, ಹಾರ್ಡ್ ಡಿಸ್ಕ್ ಎಲ್ಲ ಚೆಕ್ ಮಾಡ್ಕೋಬಹುದು ನೀವು ಫೋನಲ್ಲಿ ಹಾಕೊಂಡು. ಸೊ ಅಲ್ಲೇ ಒಂದು ಹಾರ್ಡ್ ಡಿಸ್ಕ್ ಇತ್ತು, ಅದನ್ನ ಎತ್ತಿ ಚೆಕ್ ಮಾಡ್ತಾ ಇದ್ವಿ, ಬಟ್ ಅದು ವರ್ಕ್ ಆಗಿಲ್ಲ. ಕೇಬಲ್ ಏನೋ ಚೆನ್ನಾಗೇ ಇತ್ತು, ಬಟ್ ಹಾರ್ಡ್ ಡಿಸ್ಕ್ ಸತ್ತೋಗಿತ್ತು. ಸೊ ಅದಕ್ಕೆ ಕೇಬಲ್ ಮಾತ್ರ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಈ ಒಂದು ಮಿನಿ ಟಿವಿ ಏನ್ ನೋಡ್ತಾ ಇದ್ದೀರಾ, ಇದು ಜೇವಿನ್ RTV ಮಿನಿ ಅಂತ. ಇದು ಟೆಲಿವಿಷನ್ ಮತ್ತೆ ರೇಡಿಯೋ ಕಾಂಬೋ. ಇದು 1980s ಅಲ್ಲಿ ಲಾಂಚ್ ಆಗಿದ್ದು. ಇವಾಗ್ಲೂ ತುಂಬಾ ಜನ ಇದನ್ನ ಕಲೆಕ್ಟಬಲ್ಸ್ ತರ ಇಟ್ಕೊಂತಾರೆ. ಈ ತರ ಡಿವೈಸಸ್ ಎಲ್ಲ ಏರ್ ಬ್ಲಾಸ್ಟರ್ ಇರಲ್ಲ, ಸೊ ಎಲ್ಲಾನೇ ಮ್ಯಾನ್ಯಲ್ ಕಂಟ್ರೋಲ್ ಆಗಿರುತ್ತೆ. 2,000 ರೂಪಾಯಿ ಅಂತ ಹೇಳ್ತಾ ಇದ್ರು. ಇವಾಗ ನೀವು ನೋಡ್ತಾ ಇರೋದು ಒಂದು ಮೈಕ್. ಇದು ಆಕ್ಚುಲಿ ನಾರ್ಮಲ್ ಮೈಕ್ ಅಲ್ಲ. ಇದರಲ್ಲಿ ಸೌಂಡ್ ಡೆಸಿಬಲ್ಸ್ ಇಂದ ಸೌಂಡ್ ಮೀಟರ್ ವರೆಗೂ ಎಲ್ಲ ಕಾಣಿಸುತ್ತೆ. 1000 ರೂಪಾಯಿ ಅಂತೆ. ಹಾಗೆ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು, ಅಲ್ಲಿ ನೋಡಿದ್ರೆ ಈ DJ ಇದು ಗಿಂಬಲ್ ಕಾಣಿಸ್ಕೊಂತು. ಇದು ಸ್ವಲ್ಪ ಹಳೆ ವರ್ಷನ್, ಬಟ್ ನೋಡಕ್ ತುಂಬಾ ಚೆನ್ನಾಗಿರೋ ಕಂಡೀಷನ್ ಅಲ್ಲಿ ಇತ್ತು. 2,500 ಅಂತ ಹೇಳ್ತಾ ಇದ್ರು. ಅಲ್ಲೇ ನಮ್ ಸಬ್ಸ್ಕ್ರೈಬರ್ ಒಬ್ರು ಇದ್ರು, ಅವರೇ ಇದನ್ನ ಪರ್ಚೇಸ್ ಮಾಡಿದ್ರು. ಆಕ್ಚುಲಿ ತುಂಬಾ ಒಳ್ಳೆ ಪ್ರೈಸ್ ಅಂತ ಹೇಳ್ತೀನಿ ನಾನು ಇದನ್ನ.
ಇದೊಂದು 3 ಆಕ್ಸಿಸ್ ಗಿಂಬಲ್, ಇದರಲ್ಲಿ ಕಂಟ್ರೋಲ್ ಎಲ್ಲ ಮ್ಯಾನ್ಯುಯಲ್ ಆಗಿ ನಿಮ್ಗೆ ಸ್ವಿಚ್ ತರ ಬಂದ್ಬಿಡುತ್ತಲ್ಲಿ. ನನ್ನ ಹತ್ರ ಇದೇ ತರ ಹೊಸದೊಂದಿದೆ, ಅದು 7i. ಈ ಒಂದು ಮಾಡೆಲ್ ಬಂದು ಮೊಬೈಲ್ 3 ಅಂತ. ಇವಾಗ್ಲೂ ಇದು ಅಮೆಝಾನ್ ಅಲ್ಲಿ ಸಿಗ್ತಾ ಇದೆ 20,000ಕ್ಕೆ. ಸೊ ಇದೊಂದು ಬೆಸ್ಟ್ ಡೀಲ್ ಅಂತ ಹೇಳ್ತೀನಿ ನಾನು. ಬಟ್ ಇದರಲ್ಲಿ ನಿಮಗೆ ಸೆಲ್ಫ್ ಟ್ರ್ಯಾಕಿಂಗ್ ಬರಲ್ಲ. ಸೆಲ್ಫ್ ಟ್ರ್ಯಾಕಿಂಗ್ ನಿಮಗೆ ಸ್ವಲ್ಪ ಕಾಸ್ಟ್ಲಿ ಮಾಡೆಲ್ಸ್ ಅಲ್ಲಿ ಬರುತ್ತೆ. ಸೊ ಇದರಲ್ಲಿ ಟ್ರೈಪಾಡ್ ಆಪ್ಷನ್ಸ್ ಕೂಡ ಬಂದ್ಬಿಡುತ್ತೆ ನಿಮಗೆ. ಕ್ಯೂಟ್ ಆಗಿ ಒಂದು ಡಿವೈಸ್ ಇತ್ತು, ಏನಪ್ಪಾ ಅಂತ ಎತ್ತಿ ನೋಡ್ತಾ ಇದ್ರೆ ಇದು ಎಕ್ಲಿಪ್ಸ್ ಅನ್ನೋ ಬ್ರ್ಯಾಂಡ್ MP3 ಪ್ಲೇಯರ್. ಇದು MP3 ಅಷ್ಟೇ ಅಲ್ಲ, MP4 ಪ್ಲೇಯರ್ ಕೂಡ. ನೋಡಕ್ ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಇತ್ತು ಅಂಡ್ ಇದು ಟಚ್ ಸ್ಕ್ರೀನ್ ಇರುತ್ತೆ. ಇವ್ರ ಹತ್ರ ಇದರದ್ದು ಪ್ರೈಸ್ 500 ರೂಪಾಯಿ ಅಂತ ಹೇಳ್ತಾ ಇದ್ರು. ಈ ಡಿವೈಸ್ ಕೆಪಾಸಿಟಿ 4GB ಇಂದ 8GB ವರೆಗೆ ಇರುತ್ತೆ ಅಷ್ಟೇ. ಇವಾಗ ನೀವು ನೋಡ್ತಾ ಇರೋ ಡಿವೈಸ್ ಏನಂತ ನನ್ಗೂ ಐಡಿಯಾ ಇಲ್ಲ, ಬಟ್ ಇದರಲ್ಲಿ ವೈಫೈ ಸಿಂಬಲ್ ಇದೆ. ಸೊ ಇದು ಮೋಸ್ಟ್ಲಿ ಹೋಮ್ ಆಟೋಮೇಷನ್ ಡಿವೈಸ್ ಅನ್ಸುತ್ತೆ, ಇಲ್ಲ ಅಂದ್ರೆ ವೈಫೈ ಸ್ವಿಚ್ ತರ ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಒಂದು 3.5mm ಜಾಕ್ ಕೂಡ ಇತ್ತು. ಸೊ ಇಯರ್ಫೋನ್ ಹಾಕೊಂಡು ಇದರಲ್ಲಿ ಏನ್ ಮಾಡ್ತಾರೆ ಅಂತ ನನ್ಗೂ ಐಡಿಯಾ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಐಡಿಯಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದು ಒಂದು ವಿಂಟೇಜ್ ಆಗಿರೋ ಕ್ಯಾಮ್ ಕಾರ್ಡರ್ ಡಿವೈಸ್. ಇದ್ರದ್ದು ಕ್ಯಾಮ್ರಾ ಕ್ಲಾರಿಟಿ ಅಷ್ಟೇನ್ ಚೆನ್ನಾಗಿರಲ್ಲ, ಬಟ್ ಇದು ಒಂದು ವಿಂಟೇಜ್ ಡಿವೈಸ್. ಸೊ ಇದು ಮೋಸ್ಟ್ಲಿ ಕಲೆಕ್ಟಬಲ್ಸ್ ತರ ಇರುತ್ತೆ. ಇದರಲ್ಲಿ ಬಿಲ್ಟ್ ಇನ್ ಇಮೇಜ್ ಸ್ಟೆಬಿಲೈಸೇಷನ್ ಇದೆ ಅಂತೆ. ಇವಾಗ್ಲೂ ಮಾರ್ಕೆಟ್ ಅಲ್ಲಿ ಇದಕ್ಕೆ $4 ವರೆಗೂ ಪ್ರೈಸ್ ಇದೆ. $4 ಅಂದ್ರೆ ನಮ್ಮ ಇಂಡಿಯನ್ ರುಪೀಸ್ಗೆ ಒಂದು 400 ರೂಪೀಸ್ ಬರುತ್ತೆ ಅಷ್ಟೇ. ಈ ಒಂದು ಯಾಶಿಕಾ ಕ್ಯಾಮ್ರಾ ನೋಡಿದ ತಕ್ಷಣ ಏನೋ ಒಂಥರ ಆಗುತ್ತೆ ಕಣ್ರಿ. ನಮ್ ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದು ಮೆಮರೀಸ್ ಕೊಟ್ಟಿದೆ ಈ ಒಂದು ಯಾಶಿಕಾ ಕ್ಯಾಮ್ರಾ. ಸ್ಪೆಷಲಿ 90s ಕಿಡ್ಸ್ ಯಾರಿದ್ದೀರಾ ನಮ್ಗೆ ತುಂಬಾನೇ ರಿಲೇಟ್ ಆಗುತ್ತೆ ಇದು. ಈ ಒಂದು ಕ್ಯಾಮ್ರಾ ಪ್ರೈಸ್ 100-150 ರೂಪಾಯಿ ಅಷ್ಟೇ. ಇಲ್ಲಿ ವಿಂಟೇಜ್ ಆದ್ಮೇಲೆ DVD ಪ್ಲೇಯರ್ಸ್ ಇದ್ದೇ ಇರುತ್ತೆ. ಈ ಕೆಳಗಿರೋ DVD ಪ್ಲೇಯರ್ ನೀವೇನ್ ನೋಡ್ತಾ ಇದ್ದೀರಾ, ಇದು ಸ್ವಲ್ಪ ವಿಚಿತ್ರವಾಗಿತ್ತು ನೋಡಕ್ಕೆ. ಇದರಲ್ಲಿ 2 DVD ಟ್ರೇಸ್ ಇತ್ತು. ಸೊ ಇದ್ರ ಫಂಕ್ಷನಾಲಿಟೀಸ್ ಏನಂತ ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಫಂಕಿ ಆಗಿರೋ ಬ್ಲೂಟೂತ್ ಸ್ಪೀಕರ್ ಎತ್ತಿ ನೋಡ್ತಾ ಇದ್ದೆ. ಇವೆಲ್ಲ ಚೈನೀಸ್ ಬ್ರ್ಯಾಂಡ್ಸ್. ಸೊ ನಾನು ಲಾಸ್ಟ್ ಟೈಮ್ ಹೇಳ್ದಾಗೆ ಇದರದ್ದು ಕ್ಲಾರಿಟಿ ಬೇಕಾರಾಗಿರುತ್ತೆ. ಸೊ ಬಜೆಟ್ ಅಲ್ಲಿ ನೀವು ಸ್ಪೀಕರ್ಸ್ ನೋಡ್ತಿದ್ದೀರಾ ಅಂದ್ರೆ ಈ ತರ ಸ್ಪೀಕರ್ಸ್ ಹೋಗಬೇಡಿ. ಮಾರ್ಕೆಟ್ ಅಲ್ಲೇ ಸೆಕೆಂಡ್ ಹ್ಯಾಂಡ್ ಅಲ್ಲಿ ನಿಮ್ಗೆ ಬ್ರಾಂಡೆಡ್ ಸ್ಪೀಕರ್ ಸಿಕ್ಬಿಡುತ್ತೆ, ಅದು ತಗೊಳ್ಳಿ. ಹಾಗೆ ನಾವಿಲ್ಲಿ ಗೇಮ್ ಬಾಯ್ ಕನ್ಸೋಲ್ ನ ನೋಡ್ತಾ ಇದ್ವಿ. ಓಪನ್ ಮಾಡಿ ನೋಡಿದ್ರೆ 2 ಕಡೆ ಮಿರರ್ ತರ ಇತ್ತು. ಈ ಒಂದು ಮಾಡೆಲ್ ಹೆಸರು ನಿಂಟೆಂಡೋ DS ಲೈಟ್ ಅಂತ. ಇದು ನಿಮ್ಗೆ ಮಾರ್ಕೆಟ್ ಅಲ್ಲಿ ಇವಾಗ ಕೂಡ 7,500 ವರೆಗೂ ಇದೆ ಪ್ರೈಸ್. ಇದರಲ್ಲಿ ನಿಮ್ಗೆ ಒಂದು ಸ್ಟೈಲಸ್ ಕೂಡ ಬರುತ್ತೆ ಅನ್ಸುತ್ತೆ. ಸೊ ಇದು ಟಚ್ ಸ್ಕ್ರೀನ್ ಬಟ್ ಕೆಪಾಸಿಟಿವ್ ಟಚ್, ನಿಮ್ಗೆ ನಾರ್ಮಲ್ ಟಚ್ ತರ ಇರಲ್ಲ. ನಮ್ ಚಿಕ್ಕ ವಯಸ್ಸಲ್ಲಿ ಬರೀ ರಿಚ್ ಕಿಡ್ಸ್ ಮಾತ್ರ ಇದು ಯೂಸ್ ಮಾಡ್ತಾ ಇದ್ರು. 800 ರೂಪಾಯಿ ಪ್ರೈಸ್ ಇದು. ಹಾಗೆ ಇನ್ನೊಂದು ಅಂಗಡಿಯಲ್ಲಿ ಸ್ಪೀಕರ್ ಇಟ್ಟಿರೋ ಕ್ಯಾಮ್ರಾ ನೋಡಿದೆ. ಇದು ಪಾಲಿಕ್ಯಾಮ್ VSX ಅಂತ. ಇದು ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಕ್ಯಾಮ್ರಾ. ಮೋಸ್ಟ್ಲಿ ಕಾರ್ಪೊರೇಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಈ ಕ್ಯಾಮ್ರಾ ಏನಿದೆ ಜನರನ್ನ ಆಟೋಮೆಟಿಕ್ ಆಗಿ ಟ್ರ್ಯಾಕ್ ಮಾಡುತ್ತಂತೆ. ಅದೇ ಅಂಗಡಿಯಲ್ಲಿ ಒಂದು ಸ್ಪೀಕರ್ ನ ಎತ್ತಿ ನೋಡ್ತಾ ಇದ್ದೆ. ಈ ಸ್ಪೀಕರ್ ಅಲ್ಲಿ AAA ಬ್ಯಾಟ್ರಿ ಹಾಕಿ ನೀವು ಯೂಸ್ ಮಾಡ್ಕೋಬಹುದು ಅಂಡ್ ಇದು ಫೋಲ್ಡಬಲ್ ಕೂಡ. ಈ ತರ ಯುನೀಕ್ ಆಗಿರೋ ಡಿವೈಸಸ್ ಎಲ್ಲ ಸಂಡೇ ಬಜಾರ್ ಅಲ್ಲೇ ನಾವು ನೋಡಬಹುದು. ಈ ಒಂದು ಸ್ಪೀಕರ್ ಪ್ರೈಸ್ ಬರೀ 200 ರೂಪಾಯಿ ಅಷ್ಟೇ. ಸೊ ಹಬೀಬಿ ಕಮ್ ಟು ಸಂಡೇ ಬಜಾರ್. ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಇದು ಒಂಥರ ಸ್ಟಡಿ ಲ್ಯಾಂಪ್. ನೀವು ಬೇಕಾದ್ರೆ ಯಾವುದೇ ರೀತಿ ಓರಿಯಂಟೇಷನ್ ಅಲ್ಲಿ ಇಟ್ಕೋಬಹುದು. ಎಲ್ಲಪ್ಪ ಸ್ವಿಚ್ ಇಲ್ಲ ಅಂತ ನೋಡ್ತಾ ಇದ್ದೀರಾ, ಇದರಲ್ಲಿ ಕೆಳಗೆ ಟಚ್ ಕೆಪಾಸಿಟಿವ್ ಸ್ವಿಚ್ ಬಂದ್ಬಿಡುತ್ತೆ. ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಈ ಮಿನಿಯೇಚರ್ ಡ್ರೋನ್ ಎಷ್ಟು ಚೆನ್ನಾಗಿದೆಯಲ್ಲ ನೋಡಕ್ಕೆ. ಈ ಡ್ರೋನ್ ಮಾತ್ರ ಅಲ್ಲ, ಈ ಡ್ರೋನ್ ರಿಮೋಟ್ ಕೂಡ ಅಷ್ಟೇ ಪುಟಾಣಿಯಾಗಿದೆ. ಈ ಒಂದು ಡ್ರೋನ್ ರಿಮೋಟ್ ಒಳಗಡೆ ಫಿಟ್ ಆಗ್ಬಿಡುತ್ತೆ ಕಣ್ರಿ. ಈ ಒಂದು ಡ್ರೋನ್ ನೋಡಕ್ಕೆ ಮಾತ್ರ ಚಿಕ್ಕದು, ಬಟ್ ಇದರಲ್ಲಿ ಎಷ್ಟೊಂದು ಫಂಕ್ಷನಾಲಿಟೀಸ್ ಇದೆ ಅಂತ ನಿಮ್ಗೆ ಗೊತ್ತಾ. ಇವ್ರು ಇದನ್ನ ಓಡಿಸಿ ತೋರಿಸ್ತಾರೆ ನೋಡಿ ನೀವೇ. ಸೊ ರೆಡಿ 1 2 3 ಲಾಂಚ್. ಎಷ್ಟು ಸ್ಮೂತ್ ಆಗಿ ಆ ಒಂದು ಗಾಳಿ ಬೀಸೋ ಎನ್ವೈರನ್ಮೆಂಟ್ ಅಲ್ಲಿ ಹಾರ್ತಾ ಇದೆ ನೋಡಿ ಈ ಡ್ರೋನು. ಈ ಸೈಜ್ ಅಲ್ಲಿರೋ ಡ್ರೋನ್ ಇಷ್ಟೊಂದು ಸ್ಟೇಬಲ್ ಆಗಿ ನಾನು ಫಸ್ಟ್ ಟೈಮ್ ನೋಡಿದೆ. 360 ಡಿಗ್ರಿ ಫ್ಲಿಪ್ ನೋಡಿದ್ರ ಇವಾಗ ಇದನ್ನ ಆರಾಮಾಗಿ ಓಡಿಸಬಹುದು ನೀವು. ಈ ಡ್ರೋನ್ ಪ್ರೈಸ್ ಬಂದು 2,500 ಅಷ್ಟೇ. ಇದು ನಾವು ರೆಗ್ಯುಲರ್ ಆಗಿ ಬರೋ ಒಂದು ಸ್ಪಾಟ್. ಈ ಒಂದು ಹುಡುಗನ ಹತ್ರ ಯುನೀಕ್ ಆಗಿರೋ ಟಾಯ್ಸ್ ನೀವು ಯಾವಾಗ್ಲೂ ನೋಡಬಹುದು. ಅಷ್ಟೇ ಅಲ್ಲ, ಇಲ್ಲಿ RC ಕಾರ್ಸ್ ನೋಡಿ ಎಷ್ಟೊಂದು ಚೆನ್ನಾಗಿರೋ ಕಲೆಕ್ಷನ್ಸ್ ಅಲ್ಲಿ ಇದೆ. ಇವ್ರ ಹತ್ರ RC ಟಾಯ್ಸ್ ಎಲ್ಲ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಕ್ಬಿಡುತ್ತೆ ನಿಮ್ಗೆ. ಸೊ ಸಂಡೇ ಬಜಾರ್ ಕಡೆ ಬಂದ್ರೆ ಇವ್ರ ಟಾಯ್ ಶಾಪ್ ನ ಒಂದ್ಸತಿ ವಿಸಿಟ್ ಕೊಟ್ಟು ನೋಡಿ. ಈ ಒಂದು ಮಸಾಜರ್ ನಾನು ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ದೆ. ಬಜೆಟ್ ಇರ್ಲಿಲ್ಲ, ಇಲ್ಲ ಅಂದ್ರೆ ಇದನ್ನ ಪರ್ಚೇಸ್ ಮಾಡ್ತಿದ್ದೆ ನಾನು. ಇದನ್ನ ಬೆನ್ನಿಗೆ ಹಾಕೊಂಡ್ರೆ ನಿಜವಾಗ್ಲೂ ಯಾರೋ ಶೋಲ್ಡರ್ ಮಸಾಜ್ ಮಾಡೋ ತರ ಇರುತ್ತೆ. 1,800 ರೂಪಾಯಿ. ಮತ್ತೊಂದು ಅಂಗಡಿಯಲ್ಲಿ CPU ಹಾಕೋ ತರ ಕೂಲರ್ಸ್ ನೋಡ್ತಾ ಇದ್ದೆ. ಇವಾಗ ನೀವು ನೋಡ್ತಾ ಇರೋದು ದೊಡ್ಡ ಸೈಜು, ಇದ್ರದ್ದು ಪ್ರೈಸ್ ಬಂದು 200 ರೂಪಾಯಿ. ಇವಾಗ ನೀವು ನೋಡ್ತಾ ಇರೋದು ಇದು ಚಿಕ್ಕ ಸೈಜು, ಇದ್ರದ್ದು ಪ್ರೈಸ್ ಬಂದು 100 ರೂಪಾಯಿ ಅಷ್ಟೇ. ನೀವೇನಾದ್ರು ಬ್ಯಾಟ್ರಿ ತಂದ್ರೆ ಇದನ್ನ ಚೆಕ್ ಮಾಡಿ ತಗೊಂಡು ಹೋಗ್ಬೋದು. ಈ ಒಂದು ಅಂಗಡಿಯಲ್ಲಿ ಡಿಸೈನ್ ಆಗಿ ಪವರ್ ಬ್ಯಾಂಕ್ಸ್ ನ ನೋಡಿದ್ವಿ. ಒಂದಲ್ಲ ಎರಡಲ್ಲ, ಯಾವ ಬ್ರ್ಯಾಂಡ್ ಬೇಕು ನಿಮ್ಗೆ. ಮ್ಯಾಕ್ಸೇಫ್ ಪವರ್ ಬ್ಯಾಂಕ್ಸ್ ಕೂಡ ಅಷ್ಟೇ ನಮ್ ಕಣ್ಣಿಗೆ ಕಾಣಿಸ್ತು. ಈ ಒಂದು 20 ವಾಟ್ಸ್ ಪವರ್ ಬ್ಯಾಂಕ್ ಏನಿದೆ ಇದು 500 ರೂಪಾಯಿ. ಇದೇ ತರ ಇಲ್ಲಿ ಬೇಜಾನ್ ಮಾಡೆಲ್ಸ್ ಇತ್ತು. ನಾನು ಈ MI 20,000 mAh ಪವರ್ ಬ್ಯಾಂಕ್ ನ ತಗೊಂಡೆ. ಇದ್ರದ್ದು ಪ್ರೈಸ್ ಕೂಡ ಅಷ್ಟೇ 500 ರೂಪಾಯಿ. ನನ್ಗೆ ಹೇಗೋ ಇದು ರಿಕ್ವೈರ್ಮೆಂಟ್ ಇತ್ತು, ಸೊ ಇದನ್ನ ನಾನು ಪರ್ಚೇಸ್ ಮಾಡಿದೆ. ಚೆಕ್ ಮಾಡಿ ಪರ್ಚೇಸ್ ಮಾಡಿದೆ. ಆಕ್ಚುಲಿ ಚೆನ್ನಾಗಿತ್ತು. ವಿತ್ ಕೇಬಲ್ ಇರೋ ಲೈಫ್ ಲಾಂಗ್ ಬ್ರ್ಯಾಂಡ್ ಪವರ್ ಬ್ಯಾಂಕ್, ಮತ್ತೆ ಈ 20,000 mAh ಆಂಬ್ರೇನ್ ಪವರ್ ಬ್ಯಾಂಕ್, ಈ ಒಂದು ಪೋಟ್ರಾನಿಕ್ಸ್ ಬ್ರ್ಯಾಂಡ್ ಪವರ್ ಬ್ಯಾಂಕ್, ಇವೆಲ್ಲ ತುಂಬಾನೇ ಅಫೋರ್ಡಬಲ್ ಪ್ರೈಸ್ಗೆ ಇಲ್ಲಿ ಸಿಗ್ತಾ ಇದೆ. ಹಾಗೆ ಇನ್ನೊಂದು ಅಂಗಡಿಯಲ್ಲಿ ಈ ಒಂದು ಬೈಕ್ ನ ನೋಡಿದ್ವಿ. ಪ್ರೈಸ್ ಇರೋದು 3,500 ಅಂತ ಹೇಳಿದ್ರು.
ಇದರಲ್ಲಿ ಬ್ಯಾಟ್ರಿ ಕೂಡ ಅವೈಲೇಬಲ್ ಇತ್ತು ಅಂಡ್ ವರ್ಕಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ರು. ಇದು ಮೋಸ್ಟ್ಲಿ R15 ಬ್ರ್ಯಾಂಡ್ ನ ರೆಪ್ಲಿಕೇಟ್ ಮಾಡಿದಾರೆ ಅನ್ಸುತ್ತೆ. ಈ ಪ್ರೈಸ್ ವರ್ತಾ ಅಂತ ಕಮೆಂಟ್ ಮಾಡಿ. ಹಾಗೆ ಅದೇ ಅಂಗಡಿಯಲ್ಲಿ ಲೈಟಿಂಗ್ ತರ ಏನೋ ಡಿವೈಸ್ ಇತ್ತು. ಈ ಡಿವೈಸಸ್ ಎಲ್ಲ ಫಂಕ್ಷನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ಈ ಒಂದು ಡಿವೈಸ್ ಎಕ್ಸಾಕ್ಟ್ ಯೂಸ್ ಏನು, ಇದು ಹೇಗೆ ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವೆಲ್ಲ ಕೂಡ ಅಷ್ಟೇ, ನಾನು ಪ್ರೈಸ್ ಕೇಳಕ್ ಹೋಗಿಲ್ಲ, ಬಟ್ ಇದು ಅಫೋರ್ಡಬಲ್ ಪ್ರೈಸ್ ಸಿಗ್ಬಿಡುತ್ತೆ. ಈ ತರ ಮ್ಯೂಸಿಕ್ ಪ್ಲೇಯರ್ಸ್ ಎಲ್ಲ ನಿಮ್ ಜ್ಞಾಪಕ ಇದೆಯಾ? ಇದು ಕೂಡ ಅಷ್ಟೇ 90s ಅಲ್ಲಿ ತುಂಬಾನೇ ಫೇಮಸ್ ಆಗಿತ್ತು. 40-45 ಸಾವಿರ ಆಯ್ತು ಇದು. ಇವಾಗ ಕೂಡ ಅಷ್ಟೇ ಕಾಸ್ಟ್ 10 ಸಾವಿರ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ. ಮತ್ತೊಂದು ಅಂಗಡಿಯಲ್ಲಿ ಈ ಪ್ರೊಜೆಕ್ಟರ್ ನೋಡಿದೆ. ಇದು ಮೋಸ್ಟ್ಲಿ ಹೋಮ್ ಯೂಸ್ ಅಲ್ಲ, ವರ್ಕಿಂಗ್ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರು. ಸಂಡೇ ಬಜಾರ್ ಅಲ್ಲಿರೋ ಸೆಲ್ಲರ್ಸ್ ನಿಮ್ಗೆ ಹಾನೆಸ್ಟ್ ಆಗಿ ಇರೋದನ್ನ ಹಾಗೆ ಹೇಳ್ತಾರೆ. ಅಟ್ಲೀಸ್ಟ್ 90% ಆಗಿರೋ ಜನ ಹಾಗೆ ಹೇಳ್ಬಿಡ್ತಾರೆ. ಅಲ್ಲಿಂದ ಮತ್ತೊಂದು ಅಂಗಡಿಗೆ ಬಂದಾಗ HTC ಈ ಒಂದು ಫೋನ್ ನೋಡಿದೆ. HTC ಫೋನ್ಗಳಿಗೂ ತುಂಬಾನೇ ಡಿಮ್ಯಾಂಡ್ ಇತ್ತು ಒಂದು ಟೈಮಲ್ಲಿ. ಈ ಒಂದು ಫೋನ್ ಪ್ರೈಸ್ 1200 ರೂಪಾಯಿ ಅಂತ ಹೇಳ್ತಾ ಇದ್ರು. ಟಚ್ ಎಲ್ಲ ಚೆನ್ನಾಗೇ ಇತ್ತು. ಇದ್ರದ್ದು ಪ್ರೈಸ್ ವರ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕೆಚ್ಚೋಡ ಯಾರಿಗೆಲ್ಲ ಗೊತ್ತು? ಯಾರ್ಯಾರು ಈ ಬ್ರ್ಯಾಂಡ್ ನ ನೋಡಿದೀರಾ ಕಮೆಂಟ್ ಅಲ್ಲಿ ಕೆಚ್ಚೋಡ ಅಂತ ಹಾಕಿ. ಈ ಒಂದು ಇಟ್ಗೆ, ಹೌದು ಫೋನ್ ಅಂತ ಹೇಳಕ್ಕಾಗಲ್ಲ, ಇಟ್ಗೆ ಅಂತಾನೆ ಹೇಳ್ಬೇಕು. ಇದ್ರದ್ದು ಬ್ಯಾಟ್ರಿ ಕೆಪಾಸಿಟಿ 30,000 mAh ಅಂತೆ. ಪ್ರೈಸ್ 1000 ರೂಪಾಯಿ. ಬ್ಯಾಟ್ರಿ 1 ತಿಂಗಳು ಬರುತ್ತಂತೆ ಗುರು ಇದ್ರದ್ದು. ನನ್ನ ಕೈಯಲ್ಲಿ ನೀವೇನ್ ನೋಡ್ತಾ ಇದೀರಾ ವರ್ಲ್ಡ್ ಸ್ಮಾಲೆಸ್ಟ್ ಹಾರ್ಡ್ ಡಿಸ್ಕ್ ಅಂತ ಹೇಳ್ಬೋದು. ಇವೆಲ್ಲ ಮೋಸ್ಟ್ಲಿ ಪೋರ್ಟೇಬಲ್ ಡಿವೈಸಸ್ ಅಲ್ಲಿ ಬಂದ್ಬಿಡುತ್ತೆ. 12 GB ಇದು 500 ರೂಪಾಯಿ ಹೇಳ್ತಾ ಇದ್ರು. ಇವಾಗ ನೀವೇನ್ ನೋಡ್ತಾ ಇದೀರಾ ಶಾರ್ಪ್ ಅನ್ನೋ ಬ್ರ್ಯಾಂಡ್ ವಿಂಟೇಜ್ ಕ್ಯಾಮ್ರಾ. ಈ ಒಂದು ಕ್ಯಾಮ್ರಾ ಅಲ್ಲಿ ಬ್ಯಾಟ್ರಿ ಇತ್ತು. ಅದೇ ನಮ್ಗೆ ನೋಡಕ್ ಶಾಕ್. ಯೂಶಲಿ ಬ್ಯಾಟ್ರೀಸ್ ಇರಲ್ಲ. ಇದರಲ್ಲಿ ಏನ್ ವಿಷಯ ಅಂದ್ರೆ ಇದರಲ್ಲಿ ನಿಮ್ಗೆ ಡಿಸ್ಪ್ಲೇ ಕೂಡ ಬಂದ್ಬಿಡುತ್ತೆ. ಅಂಡ್ ಇನ್ನೊಂದು ಸಖತ್ತಾಗಿರೋ ಫೀಚರ್ ಏನಂದ್ರೆ ಈ ಕ್ಯಾಮ್ರಾನ ನೀವು ತಿರುಗಿಸಬಹುದು. ಇವಾಗಿರೋದು ಏನ್ರಿ ಫ್ರಂಟ್ ಅಂಡ್ ಬ್ಯಾಕ್ ಕ್ಯಾಮ್ರಾ, ಅವಾಗ್ಲೇ ನಮ್ಗೆ ರೊಟೇಟಬಲ್ ಕ್ಯಾಮ್ರಾ ಬಂದ್ಬಿಡ್ತು ನೋಡಿ. ಸೆಲ್ಫಿ ಬೇಕಾ ಇಲ್ಲ ಫೋಟೋ ಬೇಕಾ, ಯಾವ್ದು ಬೇಕಾದ್ರೂ ತಗೋಬಹುದು ಇದರಲ್ಲಿ. ಅಲ್ಲೇ ಇನ್ನೊಂದು ಹ್ಯಾಂಡಿ ಕ್ಯಾಮ್ ತರ ಒಂದು ಡಿವೈಸ್ ಇತ್ತು, ಬಟ್ ಇದು ಯೂಶುವಲ್ ಹ್ಯಾಂಡಿ ಕ್ಯಾಮ್ಸ್ ತರ ಇಲ್ಲ, ಸ್ವಲ್ಪ ದೊಡ್ಡದಾಗಿತ್ತು. ಅಂಡ್ ಇದು ವೆಲ್ ನೋನ್ ಸೋನಿ ಅವ್ರದ್ದು. ಇದರಲ್ಲಿ ಸ್ವಲ್ಪ ಸ್ಪೇರ್ ಪಾರ್ಟ್ಸ್ ಇರಲಿಲ್ಲ. ಅದರಲ್ಲಿ ಏನ್ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ. ಇದರದ್ದು ಪ್ರೈಸ್ 500 ರೂಪಾಯಿ ಅಂತ ಹೇಳ್ತಾ ಇದ್ರು. ಈ ಒಂದು ಸ್ಯಾಮ್ಸಂಗ್ ಫೋನ್ ಕಮ್ ಕ್ಯಾಮ್ರಾನ ನೀವು ಆಲ್ರೆಡಿ ನನ್ನ ವಿಡಿಯೋಸ್ ಅಲ್ಲಿ ನೋಡಿರ್ತೀರಾ, ಬಟ್ ಇದು ಬೇರೆ ಮಾಡೆಲ್. ಇದು ಕೂಡ ಅಷ್ಟೇ, ನಾವು ಚಾರ್ಜರ್ ಹಾಕಿ ಕನೆಕ್ಟ್ ಮಾಡಿ ಚೆಕ್ ಮಾಡಿದ್ವಿ, ಬಟ್ ಇದು ವರ್ಕ್ ಆಗಿಲ್ಲ. ಲಾಸ್ಟ್ ಟೈಮ್ ತಗೊಂಡಿದ್ದು ವರ್ಕ್ ಆಗಿರ್ಲಿಲ್ಲ. ಸೊ ಈ ಸತಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಬರೀ ನೋಡ್ಕೊಂಡು ಕೊಟ್ಬಿಟ್ವಿ. ಇದರಲ್ಲಿ ನೀವು ನೋಡಬಹುದು ಫೋಕಸ್ ಅಡ್ಜಸ್ಟ್ಮೆಂಟ್ ಕೂಡ ಇದೆ. 2000 ರೂಪಾಯಿ ಅಂತ ಹೇಳಿದ್ರು. ಮತ್ತೊಂದು ಅಂಗಡಿಯಲ್ಲಿ ಈಕೋವಾಸ್ ಬ್ರ್ಯಾಂಡ್ ಡಿಬಾಟ್ ಅನ್ನೋ ವ್ಯಾಕ್ಯೂಮ್ ಕ್ಲೀನರ್ ಇತ್ತು. ಇದು ಆಕ್ಚುಲಿ ಚೆನ್ನಾಗಿರೋ ಬ್ರ್ಯಾಂಡು. ಚಾರ್ಜರ್ ಇರಲಿಲ್ಲ, ಬಟ್ ಇದ್ರೂ ಪರವಾಗಿಲ್ಲ ಅಂತ ನಮ್ಮ ಫ್ರೆಂಡು ಪರ್ಚೇಸ್ ಮಾಡಿದ್ರು ಇದನ್ನ. ರಂಜಾನ್ ಕಾರ್ನ ಸಂಡೇ ಬಜಾರಲ್ಲಿ ಅಷ್ಟೊಂದು ಅಂಗಡಿ ಇರಲಿಲ್ಲ, ಆದ್ರೂ ನನ್ನ ಕೈಯಲ್ಲಿ ಆದಷ್ಟು ನಾನು ತೋರಿಸಿದೀನಿ ನಿಮಗೆ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂದ್ರೆ ನನ್ನ ಚಾನಲ್ ಹೆಸರು ಗ್ಯಾಜೆಟ್ ಸ್ಟ್ರೀಟ್ ವ್ಲಾಗ್ಸ್. ನನ್ನ ಚಾನಲ್ಗೆ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ನನ್ಗೊಂದು ಸಪೋರ್ಟ್ ಸಿಗುತ್ತೆ. ಹಾಗೆ ಇದೇ ರೀತಿ ಕಾಂಟೆಂಟ್ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ. ಒಂದ್ ನಿಮಿಷ ಎಲ್ಲ ಹೋಗ್ತಾ ಇದ್ದೀರಾ? ನಮ್ ಚಾಲೆಂಜ್ ಇನ್ನ ಕಂಪ್ಲೀಟ್ ಆಗಿಲ್ವಲ್ಲ. ಸೊ ಇವಾಗ ನೀವು ನೋಡ್ತಾ ಇರೋದು ಒರಿಜಿನಲ್ ಕೇಬಲ್ ಆಪಲ್ದು. ಈ ಕೇಬಲ್ ಐಪಾಡ್ಸ್ ಮತ್ತೆ ಹಳೆ ಟ್ಯಾಬ್ಸ್ಗೆಲ್ಲ ಯೂಸ್ ಮಾಡ್ಬೋದು. ಅಂಡ್ ಇವಾಗ ನೀವೇನ್ ನೋಡ್ತಾ ಇದ್ದೀರಾ ಇದು ಫೇಕ್ ಕೇಬಲ್. ಇದು ಕೂಡ ಅಷ್ಟೇ ಆಪಲ್ ಡಿವೈಸಸ್ ಅಲ್ಲಿ ಸಪೋರ್ಟ್ ಆಗುತ್ತೆ. ಸೊ ನೀವೇ ನೋಡಿ ಕಂಪ್ಯಾರಿಸನ್ ಫೇಕ್ ಮತ್ತೆ ಒರಿಜಿನಲ್ಗೆ ಹೇಗಿದೆ ಅಂತ. ನಿಮ್ಗೆ ಇನ್ನಷ್ಟು ಫೇಕ್ ಮತ್ತೆ ಒರಿಜಿನಲ್ ಕಂಪ್ಯಾರಿಸನ್ ತೋರ್ಸೋಣ ಅನ್ಕೊಂಡೆ, ಬಟ್ ಏನ್ ಮಾಡ್ಲಿ ಮಾರ್ಕೆಟ್ ಅಲ್ಲಿ ಅಂಗಡಿಗಳೇ ಇರಲಿಲ್ಲ. ಸೊ ಟಾಟಾ, ಬಾಯ್ ಬಾಯ್.